ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿ ಇಂದಿಗೆ 3 ದಿನ. ಈ 3 ದಿನದ ಹೊತ್ತಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕಾಗಿ ಬಳ್ಳಾರಿ ಜೈಲಿಗೆ ವಕೀಲರ ಸಮೇತವಾಗಿ ಬಂದಿದ್ದಾರೆ. ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಭೇಟಿ ಮಾಡಿ ಮಾತನಾಡ್ತಾ ಇದ್ದಾರೆ. ಪತ್ನಿ ನೋಡ್ತಿದ್ದ ಹಾಗೆ ದರ್ಶನ್ ಭಾವುಕರಾಗಿದ್ದಾರೆ. ದರ್ಶನ್ ಅನ್ನ ಸಂತೈಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ವಿಜಯಲಕ್ಷ್ಮಿ, ಧೃತಿಗೆಡಬೇಡಿ, ಧೈರ್ಯವಾಗಿರಿ, ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನುವಂತಹ ಅಭಯವನ್ನ ವಿಜಯಲಕ್ಷ್ಮಿ ನುಡಿದಿದ್ದಾರೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾಹಿತಿಯನ್ನ ವಿಜಯಲಕ್ಷ್ಮಿ ದರ್ಶನ್ ಅವರೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಹೇಗಿದ್ದಾರೆ, ಈ 3 ದಿನ ಅವರು ಅಲ್ಲಿ ಒಗ್ಗಿಕೊಳ್ಳಿಕ್ಕಾಗಿದ್ಯಾ, ಏನೆಲ್ಲ ಸಮಸ್ಯೆಗಳಾಗಿದೆ, ಆರೋಗ್ಯದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಈಗ ಅವರಿಗೆ ಏನು ಅವಶ್ಯಕತೆ ಇದೆ, ಈಗ ಅವರಿಗೆ ಮಾರಲ್ ಸಪೋರ್ಟ್ನ ಅವಶ್ಯಕತೆ ಇದೆ, ಅದನ್ನ ಅರ್ತಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಅವರ ಭೇಟಿಗಾಗಿ ಬಳ್ಳಾರಿ ಜೈಲಿಗೆ ಬಂದರು. ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಭೇಟಿಯಾಗಿರುವಂತಹ ವಿಚಾರವಾಗಿ 4 ಗಂಟೆಗಷ್ಟೇ ಭೇಟಿಯಾಗಿದ್ದಾರೆ. ಆದರೆ ದರ್ಶನ್ ಏನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರಲ್ಲ, ಆ ದಿನ ಅಂದರೆ 3 ದಿನಗಳ ಹಿಂದೆ ಅವರು ತೊಟ್ಟಂತಹ ಬಟ್ಟೆ ಏನಿತ್ತು, ಕಪ್ಪು ಕಲರ್ನ ಪ್ಯೂಮಾ ಟೀ ಶರ್ಟ್. ಸೊ ಅದೇ ಟೀ ಶರ್ಟ್ನಲ್ಲಿ ಇವತ್ತು ಕೂಡ ಕಾಣಿಸ್ಕೊಂಡಿದ್ದಾರೆ. ಇದನ್ನು ಯಾರಾದರೂ ನೋಡಿದರೆ ಅವತ್ತಿನ ದೃಶ್ಯ ಅಂತ ಅಂದ್ಕೊಳ್ಬಹುದು. ಅಲ್ಲ, ಇವತ್ತಿನ ಈ ದೃಶ್ಯ ನೀವು ನೋಡ್ತಾ ಇರೋದು ಸ್ಕ್ರೀನ್ನಲ್ಲಿ. ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲಿರುವಂತಹ ಜೈಲಾಧಿಕಾರಿಗಳು ದರ್ಶನ್ ಅವ್ರನ್ನ ಕರೆದುಕೊಂಡು ಹೋಗಿ ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಭೇಟಿಗೆ ದರ್ಶನ್ ಅವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹೊತ್ತಿನಲ್ಲಿ ದರ್ಶನ್ನ ಕಾಣಿಸಿದ್ದು ಹೀಗೆ. ಮೊನ್ನೆ ತೊಟ್ಟಂತಹ ಬಟ್ಟೆಯಲ್ಲೇ ಇವತ್ತೂ ಕೂಡ ದರ್ಶನ್ ಅವರು ಕಾಣಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಆ ಕಪ್ಪು ಕಲರ್ನ ಟೀ ಶರ್ಟ್ನಲ್ಲೇ ಸೇಮ್ ಜೀನ್ಸ್ ಪ್ಯಾಂಟ್, ಸೇಮ್ ಟೀ ಶರ್ಟ್. ಇವತ್ತು ಕೂಡ ದರ್ಶನ್ನ ಇದೇ ಬಟ್ಟೆಯನ್ನು ತೊಟ್ಟಿರೋದು ಯಾವ ಕಾರಣಕ್ಕೆ? ಈ ಒಂದು ಟೀ ಶರ್ಟ್ನಲ್ಲಿರುವಂತಹ ವರ್ಡಿಂಗ್ಸ್ ಏನು ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದರ ಬಗ್ಗೆ ಹಲವು ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ಚರ್ಚೆಗೆ ಒಳಪಟ್ಟಿತ್ತು. ಈಗ ಅದೇ ಮೆಸೇಜ್ನ ಈ ಮೂಲಕವಾಗಿ ಮತ್ತೆ ಸಾರ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ 3ನೇ ದಿನ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಸೊ ಎಷ್ಟು ನಿಮಿಷಗಳ ಭೇಟಿಗೆ ಅವಕಾಶ ಏನಾಗ್ತಾ ಇದೆ? ದಿವ್ಯಜ್ಯೋತಿ, ಈಗಾಗಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಗಮಿಸಿ ದರ್ಶನ್ ಅವರ ಭೇಟಿಯನ್ನು ಮಾಡಿದ್ರೆ. ಅಂದರೆ ಸಂದರ್ಶಕರ ಕೊಠಡಿ ಏನಿದೆ ಅದರ ಅಲ್ಲಿ ಈಗಾಗಲೇ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಇಬ್ಬರು ಸಹಿತ ಮುಖಾಮುಖ ಭೇಟಿಯಾಗಿ ಈಗಾಗಲೇ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರು ನೋಡಿದ ಕೂಡಲೇ ಭಾವುಕರಾಗ್ತಾರೆ. ಅದ್ರ ಜೊತೆಗೆ ನಾನೇನೋ ತಪ್ಪು ಮಾಡಿದೆ ಅನ್ನುವಂಥ ಒಂದಿಷ್ಟು ಭಾವನೆಗಳು ಕೂಡ ಅವರಲ್ಲಿ ಮೂಡುತ್ತೆ. ಹೀಗಾಗಿ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದ್ರು. ಹೀಗಾಗಿ ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬೇಡಿ, ಎದೆಗುಂದಬೇಡಿ ಅನ್ನುವಂಥ ಧೈರ್ಯದ ಮಾತುಗಳನ್ನು ಆಡೋದ್ರ ಮೂಲಕ ಕಾನೂನು ಹೋರಾಟದ ಬಗ್ಗೆ ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಹುತೇಕ ಸೋಮವಾರ ಅಥವಾ ಮಂಗಳವಾರದೊಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿರ್ತಕ್ಕಂಥ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿನೇ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ತದನಂತರದಲ್ಲಿ ಮುಂದೆ ನಡೀಬೇಕಾಗಿದ್ದಂಥ ಕಾನೂನು ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ 1 ಗಂಟೆ ಅಂದ್ರೆ ಇನ್ನು 30 ನಿಮಿಷಗಳ ಕಾಲ ದರ್ಶನ್ ಅವರ ಜೊತೆಗೆ ಮಾತುಕತೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದು. ಇನ್ನು ಅರ್ಧ ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತುಕತೆ ಆಡಿದ ಮೇಲೆ ಮತ್ತೆ ದರ್ಶನ್ ಅವರು ಅವರ ವಕೀಲರ ಜೊತೆಗೆ ವಾಪಸ್ ಬರ್ತಾರೆ. ಅದಾದ್ಮೇಲೆ ಮತ್ತೆ ದರ್ಶನ್ ಅವ್ರನ್ನ ಯಥಾವತ್ತಾಗಿ ಮತ್ತೆ ಸಲಿಗೆ ಕಳಿಸ್ತಾರೆ. ಆದ್ರೆ ಇದೀಗ ದರ್ಶನ್ ಅವರು ಅವರ ಪತ್ನಿಯನ್ನ ಕಂಡು ಭಾವುಕರಾದ್ಮೇಲೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಸ್ವತಃ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.